ಭೂಮಿ ಬಿಸಿ ಇರ್ತಾ ಇದೆ, ಓಝೋನ್ ಪೊರೆಗೆ ಹಾನಿ ಆಗ್ತಾ ಇದೆ ಎಂಬ ಆತಂಕ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಪರಿಸರ ಸಂರಕ್ಷಣೆಗೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂಬ ಚರ್ಚಿಸಲು ನವೆಂಬರ್ನಲ್ಲಿ ಕರೆಯಲಾದ ಸಿಒಪಿ ಶೃಂಗಸಭೆ ಬ್ರೆಜಿಲ್ ತಯಾರಿ ನಡೆಸಿಕೊಳ್ತಾ ಇದೆ. ವಿಪರ್ಯಾಸ ಅಂದ್ರೆ ಶೃಂಗಸಭೆ ನೆಪದಲ್ಲಿ ಮರಗಳಿಗೆ ಕೊಡ್ಲಿಯನ್ನ ಹಾಕ್ತಾ ಇದ್ದಾರೆ, ರಸ್ತೆಯನ್ನ ನಿರ್ಮಿಸ್ತಾ ಇದ್ದಾರೆ. ಇದು ಪರಿಸರ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಕ್ರಮದಿಂದಾಗಿ ವನ್ಯಜೀವಿಗಳಿಗೂ ಕೂಡ ಅಪಾಯ ಎದುರಾಗ್ತಾ ಇದೆ. ಮಧ್ಯೆ ಬ್ರೆಜಿಲ್ ಅಧ್ಯಕ್ಷರು ಮಾತ್ರ ಸರ್ಕಾರದ ಕ್ರಮವನ್ನು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಏನ್ ಸಮರ್ಥನೆ ಸರ್? ಇದೊಂದು ತುಂಬಾ ಮಜಾ ಇದೆಯಲ್ಲ ಸರ್, ಓಝೋನ್ ಪದರ ಬಗ್ಗೆ ಚರ್ಚೆ ಮಾಡೋಕ್ಕೋಸ್ಕರ ಮರಗಳನ್ನು ಕಡದ್ಬಿಟ್ಟು ಇವ್ರು ಚರ್ಚೆ ಏನ್ ಸಮರ್ಥನೆ ಏನದು? ಏನು ಸಮರ್ಥನೆ ಏನು? 50,000 ಜನ ಬರ್ತಾರೆ, ಅವ್ರಿಗೆ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿದಾರ. ಇನ್ನೂರು ಸಭೆ ಮಾಡಿ. ದರ್ ಇಸ್ ಎ ಒನ್ ಮೋರ್ ರಿಪೋರ್ಟ್. ಓಝೋನ್ ಲೇಯರ್ ಕರೋನಾ ಪೀರಿಯಡ್ ಅಲ್ಲಿ ಸ್ವಲ್ಪ ಇದಾಗಿದ್ರಿಂದ ಡ್ರಾಮ್ಯಾಟಿಕಲಿ ಇಂಪ್ರೂವ್ ಆಗಿ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಇಂಪ್ರೂವ್ ಆಗೋಗಿದೆ ಅದು ಅಂತಾರೆ. ಅದಕ್ಕೆ ಇನ್ನೊಂದು ವರದಿ ಇದೆ. ಈ ಟ್ರಂಪ್ ಅಂತ ಗಿರಾಕಿ ಹಿಡ್ಕೊಂಡು ನೀವು ಓಜೋನು ಬೀಜೋನು ಜೆಡ್ ಜೋನ್ ಅಂತ ಮಾಡ್ಕೊಂಡು ಹೋದರೆ ಅದೆಲ್ಲ ಆಗಲ್ಲ. ಅವೆಲ್ಲ ಬೆಂಗಳೂರಿನವ್ರಿಗೆ ಬಿಟ್ಬಿಡಿ. ನಾವಿಲ್ಲಿ ರಿಯಲ್ ಎಸ್ಟೇಟಲ್ಲಿ ಜೋನ್ಗಳೆಲ್ಲ ಮಾಡ್ಕೋತೀವಿ. ಯೆಲ್ಲೋ ಜೋನು, ಗ್ರೀನ್ ಜೋನು, ವೈಟ್ ಜೋನು, ಅದನ್ನ ಹೆಂಗೆ ಚೇಂಜ್ ಮಾಡ್ಕೋಬೇಕು, ಹೆಂಗೆ ಹೊಡ್ಕೋಬೇಕು, ಹೆಂಗೆ ಚೀಲದೊಳಗೆ ಹಾಕೋಬೇಕು, ಎಲ್ಲ ನೋಡ್ಕೋತೀವಿ ಅಂತ ಇದೆ ಈಗ. ಯಾಕಂದರೆ ಈಗ ಅಮೇರಿಕದಂತ ದೇ ಆರ್ ಗೋಯಿಂಗ್ ಫಾರ್ ಆಯಿಲ್ ಡ್ರಿಲ್ಲಿಂಗ್ ಹೆವಿ ಹೋಗ್ತಾ ಇದ್ದಾರೆ, ಡಿಪ್ ಸೀನಲ್ಲಿ ಆಗಲಿ ಅಥವಾ ಅದರ್ವೈಸ್ ಆಗಲಿ ಫಾಸಿಲ್ ಫ್ಯೂಯಲಲ್ಲಿ. ಅವರು ಟ್ರಂಪ್ ಅಂತೂ ಒಂಥರ ಹಾಲಿವುಡ್ ಸ್ಟೈಲಲ್ಲಿ ಡ್ರಿಲ್ ಬೇಬಿ ಡ್ರಿಲ್ ಅಂತೆಲ್ಲ ಫುಲ್ ಹಾಡಿನ ಸ್ಟೈಲಲ್ಲೆಲ್ಲ ತಂದು ಹೇಳ್ತಾ ಇದ್ದಾರಪ್ಪ ಅದನ್ನ. ಹಂಗಾಗಿ ಇವೆಲ್ಲ ವರ್ಕ್ ಆಗಲ್ಲ ಪ್ರಾಕ್ಟಿಕಲಿ. ಏನೋ ಒಂದು ಮಾಡ್ತಾರೆ ಕೆಲವು ಸರಿ ಎನ್ವಿರಾನ್ಮೆಂಟ್ ವಿಚಾರದಲ್ಲಿ ಮಾಡದೇ ಇದ್ದರೆ ನಾವು ಮಾಡಲಿಲ್ಲ ಅಂತ ಆಗ್ಬಿಡುತ್ತೆ. ಅಪಾಯ ಇರೋದು ಎಲ್ಲವನಿಗೂ ಗೊತ್ತು. ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ? ಬಹಳ ಸರಳ. ಇನ್ನು ಅಂತರಿಕ್ಷದಲ್ಲಿ ಉಪಗ್ರಹಗಳನ್ನು ಅನುಸಂಧಾನ ಮಾಡುವ ಸ್ಪೇಡೆಕ್ಸ್ ಡಾಕಿಂಗ್ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಿದೆ ಇಸ್ರೋ. ಇದೀಗ ಸ್ಪೇಡೆಕ್ಸ್ ಅನ್ಡಾಕಿಂಗ್ ಪ್ರಕ್ರಿಯೆಯನ್ನು ಕೂಡ ಯಶಸ್ವಿಯಾಗಿ ಮುಗಿಸಿದೆ. ಮೊನ್ನೆ ಒಂದಿಷ್ಟು ಸಮಸ್ಯೆ ಆಗಿದೆ, ಅದನ್ನು ಸ್ಟಾಪ್ ಮಾಡಿದ್ರು, ಮುಂದುವರಿಸಿ ಈಗ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಇನ್ನು ದೇಶೀಯವಾಗಿ ನಿರ್ಮಿಸಲಾದ ತೇಜಸ್ ಹಗುರ ಯುದ್ಧ ವಿಮಾನವನ್ನು ನಡೆಸಲಾದಂತಹ ಕ್ಷಿಪಣಿಯ ಪರೀಕ್ಷೆ ಯಶಸ್ವಿಯಾಗಿದೆ. ಒಡಿಶಾದ ಚಾಂದಿಪುರ ಕರಾವಳಿಯಲ್ಲಿ ಪ್ರಯೋಗ ಮಾಡಿದ್ರು. ಇನ್ನು ಐಎಸ್ಎಸ್ನಲ್ಲಿ ಉಳಿದಿರುವಂತಹ ಗಗನಯಾನಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಕರೆತರೋಕೆ ನಾಸಾ ಸ್ಪೇಸ್ಎಕ್ಸ್ ಜಂಟಿಯಾಗಿ ಹಮ್ಮಿಕೊಂಡಂತ ಕ್ರೂ 10 ಮಿಷನ್ ಮುಂದೂಡಿಕೆ ಆಗಿದೆ. ಕೊನೆಯ ಹಂತದಲ್ಲಿ ಏನೋ ತಾಂತ್ರಿಕ ಲೋಪ ಆಯ್ತಂತೆ. ಸೊ ಹಾಗಾಗಿ ಮುಂದಿನ ವಾರಕ್ಕೆ ಮುಂದೂಡಿದ್ದಾರೆ ಅದನ್ನು.